ಎಲ್ಲ ನಾಡಿನ ನನ್ನ ರೈತ ದೇವರುಗಳಿಗೆ ನಮಸ್ಕರಿಸುತ್ತಾ ಇವತ್ತು ಲೈವ್ ಬರಲು ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆ ದಿನ ಧಾರವಾಡದಲ್ಲಿ ಇವತ್ತ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿತಕ್ಕಂಥ ಸಂದರ್ಭ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿಮಗೆ ನಾಚಿಕೆ ಅಭಿಮಾನ ಏನೂ ಕೂಡ ಇಲ್ಲ. ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಟ ಇವತ್ತು ಹಳ್ಳಿ ಒಳಗೆ ನಮ್ಮ ಮಕ್ಕಳನ್ನ ಎಜುಕೇಶನ್ ಮಾಡಿಸಿದ್ವು. ಯಾಕಂದ್ರೆ ಮಕ್ಕಳಿಗೆ ಏನೋ ನೌಕರಿ ಹತ್ತತಿ, ನಮ್ಮ ಕುಟುಂಬರೇ ಚೆನ್ನಾಗಿ ನಡೀತಿ, ಒಕ್ಕಲ್ತನದಾಗೂ ಲಾಭ ಇಲ್ಲ. ನಮ್ಮ ಮಗ ಹೋಗಿ ಒಬ್ಬ ಕೆಲಸ ಮಾಡಲಿ, ನಮ್ಮ ತಮ್ಮ ಹೋಗಿ ಒಂದು ಕೆಲಸ ಮಾಡಿದಪ್ಪ ಅಂದ್ರೆ ಜಾಬ್ ಹತ್ತದ ಅಂತೇಳಿ ನೀವು ಪುಣ್ಯಾತ್ಮಗೌಡ್ರೆ ನಿಮಗೇನ ಒಂದಿಟ್ಟರ ಮರ್ಯಾದೆ ಇದು ಐತಿಲ್ವ? 225 ಮಂದಿ ಶಾಸಕರ, 500 ಮಂದಿ ಸಂಸದರ, ನಾವೆಲ್ಲ ದನ ಕಾದ ನಿಮ್ಮನ್ನ ಏನು ದನ ಕಾಯಕ್ಕೆ ಹಚ್ಕೊಟ್ಟದು ಇಲ್ಲ. ಜನರಿಗೆ ಒಳ್ಳೇದು ಮಾಡ್ರಿಪ್ಪ ಅಂತೇಳಿ 220 ಮಂದಿ ಅಧಿವೇಶನ ಮಾಡ್ರಿ. 225 ಮಂದಿ ಎಲ್ಲ ಗಂಭೀರವಾಗಿ ಮಾತಾಡ್ರಿ ಅಂದ್ರೆ ನೋಡ್ರಿ ಎಷ್ಟು ಹುದ್ದೆ ಖಾಲಿ ಅದಾವು. ರಾಜ್ಯದಾಗ 43 ಇಲಾಖೆಗಳು, ಟೋಟಲ್ ಹುದ್ದೆ 2,76,380 ಒಟ್ಟು ಹುದ್ದೆಗಳು ಖಾಲಿ ಅದಾವ. ಅದ್ರೊಳಗ ಎ ದರ್ಜೆ ಹುದ್ದೆಯಲ್ಲಿ 16,017 ಹುದ್ದೆ ಖಾಲಿ ಅದಾವ. ಬಿ ದರ್ಜೆ ಹುದ್ದೆ 16,734 ಅದಾವ. ಮತ್ತು ಅದೇ ರೀತಿಯಾಗಿ ಸಿ 16,021 ಅದಾವ. ಡಿ 77,614 ಹುದ್ದೆ ಖಾಲಿ ಅದಾವು. ಶಿಕ್ಷಣ ಇಲಾಖೆ ಒಳಗ 70,724 ಹುದ್ದೆಗಳು ಖಾಲಿ ಅದಾವ. ಆರೋಗ್ಯ ವೈದ್ಯಕೀಯ ಇಲಾಖೆ ಒಳಗ 37,069 ಹುದ್ದೆ ಖಾಲಿ ಅದಾವು. ಒಳಾಡಳಿತ ಇಲಾಖೆ ಒಳಗೆ 26,168 ಹುದ್ದೆ ಖಾಲಿ ಅದಾವು. ಕಂದಾಯ ಇಲಾಖೆ ಒಳಗ 11,145 ಹುದ್ದೆ ಖಾಲಿ ಅದಾವು. ಗ್ರಾಮೀಣ ಅಭಿವೃದ್ಧಿ ಒಳಗ 10,898 ಇವತ್ತ ಹುದ್ದೆಗಳು ಖಾಲಿ ಅದಾವ. ರಾಜ್ಯದಾಗ ಟೋಟಲ್ 2,76,386 ಏನಿದೆ ಅರ್ಥ? ಇದು ರಾಜ್ಯ ಸರ್ಕಾರ. ಅಲ್ಲಿ ಕೇಂದ್ರ ಸರ್ಕಾರದ ಖಾಲಿ ಅದಾವ. ನಮ್ಮ ಮಕ್ಕಳು ಲಕ್ಷಾಂತರ ಮಕ್ಕಳು ಇವತ್ತ 10-20 ಲಕ್ಷ ಮಕ್ಕಳು ಇವತ್ತು ವಿದ್ಯಾಭ್ಯಾಸನ ಕಲಿದ ತಮ್ಮ ವಯಸ್ಸು ಕೂಡ ಮೀರಿ ಇವತ್ತ ಏನಾರ ಒಂದು ನೌಕರಿ ಸಿಗ್ತೈತಿ, ನಾಳೆ ನಮ್ಮ ತಂದೆ ತಾಯಿ ಸಾಕ್ಬಹುದು, ನಮ್ಮ ಕುಟುಂಬನ ಸಾಕ್ಬಹುದು ಅಂತೇಳಿ ಲಿಪಿ ಒದ್ದಾಡಿ ಸಾಕಷ್ಟು ಜನ ಇವತ್ತ ಉದ್ಯೋಗ ಇಲ್ಲಾರಕ ಆತ್ಮಹತ್ಯೆ ಮಾಡ್ಕೋತಾರ. ನೀವೇನು ಏನು ಬಿಡಾಡಿ ಹಂಗ, ಇವತ್ತು ಬಿಡಾಡಿ ನಾಯಿಗಳು ಹಂಗ ನೀವು ರಾಜಕಾರಣಿಗಳು ಪಾಪ ಹೋರಾಟಕ್ಕೆ ಇಳಿಬೇಕಾಗಿತ್ತು. ಅಲ್ರಿ ಹೋರಾಟ ಮಾಡಿ ನಮ್ಮ ಪೊಲೀಸ್ ಇಲಾಖೆ ಅವ್ರು ಅರೆಸ್ಟ್ ಮಾಡೋದು, ಅವ್ರಿಗೆ ಕೇಸ್ ಹಂಚಿಕೆ ಹಾಕೋದು ಮಾಡತ್ತೀರಿ. ಇದು ಆಟ ಇನ್ನು ಮುಂದೆ ಬಂದ್ ಆಗ್ಬೇಕು. ಯಾಕಂದ್ರೆ ನಮ್ಮ ಬಡ್ರ ಮಕ್ಕಳು, ಅವರ ರೈತರ ಮಕ್ಕಳು, ನಾವೆಲ್ಲ ಸಾಲ ಮಾಡಿ ಎಜುಕೇಶನ್ ಮಾಡಿಸಿದ್ದು. ನಮ್ಮ ಮಗ ನೌಕರಿ ಹಿಡಿತಾನು, ಇನ್ನೊಂದು ಒಳ್ಳೇದಾಕೈತಿ, ಜಪಾನ್ ಮಾಡ್ತಾನ ತಾಯಿ ತಂದಿನ ಅಂತೇಳಿ ನಮ್ಮ ಆಸ್ತಿಗಳು ಮಾರಿ ಆಗೋತಕ್ ಮಾಡಿದ್ವು. ಇವತ್ತು ಕುಟುಂಬಗಳು ನಮ್ಮೆಲ್ಲ ಬೀದಿಗೆ ಬರತಾವ. ಮಕ್ಕಳನ್ನ ಏನ್ ಹೇಳ್ಬೇಕು, ಮಕ್ಕಳಿಗೆ ತಿಳಿವಾತ. ನೀವು ಗೌರ್ಮೆಂಟ್ ಹುದ್ದೆಗಳನ್ನ ತುಂಬಕು ಆಗ್ತಾ ಇರಲಿಲ್ಲ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು, 225 ಮಂದಿ ಶಾಸಕರು, ಅದೇ ರೀತಿಯಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಸದರು 550 ಮಂದಿ ಇದ್ರೆ ನೀವು ಈಗ ಈ ವ್ಯವಸ್ಥಾವನ್ನ ಬಿಟ್ಟ ಈ ಹುದ್ದೆಗಳನ್ನು ತುಂಬಿಕೊಂಡು ಇವತ್ತು ನಿರುದ್ಯೋಗಿಗಳಾಗಿ ನಮ್ಮ ಮಕ್ಕಳು ಅಡ್ಡಾಡತ್ತಾರೋ, ನಮ್ಮ ಅಣ್ಣತಮ್ಮರು ಅಡ್ಡಾಡತ್ತಾರೋ, ಅವರು ಹೋರಾಟಕ್ಕೆ ಇಳಿಯತ್ತಾರೆ. ಇನ್ನು ಮುಂದೆ ಅವ್ರ ಜೊತೆ ನಾವು ತಾಯಿ ತಂದೆ ಅಣ್ಣಗಳ ಅವ್ರ ಜೊತೆ ನಾವು ಹೋರಾಟಕ್ಕೆ ಬರ್ತು. ನಾವು ಹೋರಾಟ ಮುನ್ಸೂಚನೆ ತಗೋಬೇಕಾಕೈತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಇವತ್ತು ಯುವಕರ ಬದುಕನ್ನ ಇವತ್ತು ಬೀದಿಗೆ ತರ್ತಕ್ಕಂಥ ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಇವತ್ತ ಅಂಬೇಡ್ಕರ್, ಗಾಂಧೀಜಿ ಎಲ್ಲರೂ ಕೂಡ ಇವತ್ತ ಇಡೀ ನಾಡಿನ ಬಡ್ರಿಗೆ ಒಳ್ಳೇದಾಗಲಿ, ಸಮಾನತೆ ಬದುಕು ಸಿಗಲಿ ಅಂತ ಹೇಳಿ ಮಾಡ್ರ ಇವತ್ತ ಭ್ರಷ್ಟಾಚಾರಕ್ಕೆ ತುಂಬಿ ತುಳುಕಾತೈತಿ. ನಿಜವಾಗಿಯೂ ಚಲೋ ಮಕ್ಕಳಿಗೆ ಉದ್ಯೋಗ ಕೊಟ್ಟ ಇವತ್ತು ಜೀವನವನ್ನ ಅವ್ರನ್ನ ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ಅವರಿಗೆ ಏನಾರ ಒಂದು ಜೀವನ ಸಾಕಷ್ಟು ಇವತ್ತು ಎಲ್ಲ ವಯಸ್ಸಾಗಿ ಕೂತು ಮಕ್ಕಳು ಮದುವೆ ಕೂಡ ಮಾಡ್ಕೋ ಆಗ್ತಾ ಇರಲಿಲ್ಲ ಯಾರು. ಯಾಕಂದ್ರೆ ನೌಕರಿ ಹತ್ತೈತಿ, ನನ್ನ ಮಗ ನಾಳೆ ನೌಕರಿ ಹಿಡಿತಾನ, ಮದುವೆ ಮಾಡ್ಬೇಕು ತಾಯಿ ತಂದೆ ಆಸೆ ಇಟ್ಟಾರ. ಅಲ್ಲೂ ಸಾಲ, ಇಲ್ಲೂ ಸಾಲ, ಶಾಲಿ ಕಲಿಯಾಕೂ ಸಾಲ. ಹಿಂಗಾರ ಮುಂದೆ ಮಕ್ಕಳು ಹೆಂಗೆ ಕಲಿಬೇಕು, ಹೆಂಗೆ ಸಾಕಷ್ಟು ಎಜುಕೇಶನ್ ಮಾಡ್ಬೇಕು ಅಂತ ನೀವೆಲ್ಲ ಹೇಳ್ತೀರಿ. ಕಲಿತ ಮುಂದೆ ಏನು ಭವಿಷ್ಯ? 2,70,000 ಹುದ್ದೆ ಖಾಲಿ ಅದಾವು. ನೋ ಶಿಕ್ಷಕರ ಅಲ್ರಿ, ಮಕ್ಕಳಿಗೆ ಶಿಕ್ಷಣ ಕಲಿಸಕ್ಕಾಗಿ ಸರಿಯಾಗಿ ಶಾಲೆ ಒಳಗೆ ಸರ್ ಇಲ್ಲ ಅಂತಂದ್ರೆ 76,000 ಹುದ್ದೆ ಖಾಲಿ ಅದಾವ. ಆ ಮಕ್ಕಳನ್ನ ತುಂಬಕು ಆಗ್ತಾ ಇರಲಿಲ್ಲ. ಏನಿದ ಈ ಉಡಾಪೆತನವನ್ನ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಿಟ್ಟ ಇವತ್ತೇನು ಯುವಕರ ಪೀಳಿಗೆ ಒಕ್ಕಟ್ಟಾಗಿ ಇಡೀ ನಾಡು ತುಂಬ ಇವತ್ತೆಲ್ಲ ಒಕ್ಕಟ್ಟಾಗಿ ಹೋರಾಟಕ್ಕೆ ಒಕ್ಕಟ್ಟಾಗದತ್ತಿ. ಆ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ನಾವು ಮತ್ತು ಶಶಿಕಾಂತ್ ಗುರೂಜಿ ಅವರು
ಇನ್ನು ಮುಂದೆ ನಾವ ನೇತೃತ್ವ ತಗೋಬೇಕಾಕತಿ. ಅದಕ್ಕೆ ಇದನ್ನೆಲ್ಲ ಗಮನತ್ತು ಈ ರಾಜ್ಯ ಸರ್ಕಾರ ಗಂಭೀರವಾಗಿ ಮಕ್ಕಳಿಗೆ 2,76,000 ಏನು ಹುದ್ದೆ ಅದಾವು ತಕ್ಷಣ ಹುದ್ದೆಯನ್ನ ಭರ್ತಿ ಮಾಡ್ಕೋಬೇಕು. ಭರ್ತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಡೀ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು ಬೀದಿಗೆ ಬರ್ತಾವು. ರಾಜ್ಯದ ಮುಖ್ಯಮಂತ್ರಿ ಅವರೇ, DK ಶಿವಕುಮಾರ್ ಅವರೇ, ನರೇಂದ್ರ ಮೋದಿ ಸಾಹೇಬ್ರೇ, ಎಲ್ಲ ಸಂಸದರೇ, ಎಲ್ಲ ಶಾಸಕರೇ ಎಚ್ಚರ. ದಯವಿಟ್ಟು ಮೋಸ ಮಾಡಬೇಡ್ರಿ. ರೈತರಿಗೆ ಮೋಸ ಮಾಡತ್ತೀರಿ, ನಿರಂತರ ಮೋಸ ಮಾಡಿ ರೈತ ಕುಟುಂಬಗಳು ಬೀದಿಗೆ ಅದಾವು. ಅವು 4 ನಿಮಿಷಕ್ಕೆ ಆತ್ಮಹತ್ಯೆ ಮಾಡ್ಕೋತಾವ. ಇಲ್ಲೂ ಕೂಡ ನಮ್ಮನ್ನ ಆರ್ಥಿಕವಾಗಿ ಪ್ರಬಲ ಮಾಡಲಿಲ್ಲ, 79 ವರ್ಷದ ಬೆಲೆ ಕೊಡಲಿಲ್ಲ. ಇಲ್ಲಾದ್ರೂ ಕೂಡ ಸ್ವಾಮಿನಾಥನ್ ಅಂತ ವರದಿ ಜಾರಿಗೆ ತಂದಿರಿ ಅಂದ್ರೆ ಕಬಿಗೆ 9,500 ಹಾಕಿದ ಭತ್ತ, ರಾಗಿ, ತೊಗರಿಗೆ 10 ಪಟ್ಟು ರೇಟ್ ಜಾಸ್ತಿ ಆಗಿ ನಾವು ನಿಮ್ಮ ನೌಕರಿನೂ ಹಾಳಾಗಿ ಹೋಗ್ಲಿರು, ನಾವು ಇಲ್ಲೇ ಕೆಲಸ ಮಾಡ್ತೀವಿ. ಇಲ್ಲೂ ಇಲ್ಲ, ನೌಕರಿ ಕಷ್ಟಪಟ್ಟು ಸಾಲ ಮಾಡಿ ಕಳಿಸಿ ಮಕ್ಕಳಿಗೂ ನೌಕರಿ ಇಲ್ಲ ಅಂದ್ರೆ ಏನು ಉಡಾಪಿಗಳದಿರಪ್ಪ ನೀವೆಲ್ಲ. ಚಿಂತನೆ ಮಾಡ್ರು. ನಮ್ಮಂತ ಬಡವ್ರ ಮಕ್ಕಳ, ಇವತ್ತು ರೈತರ ಮಕ್ಕಳ ಕಷ್ಟದಲ್ಲಿ ಇರ್ತಕ್ಕಂಥ ಯುವ ವರ್ಗ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಈ ಪ್ರಜಾಪ್ರಭುತ್ವದೊಳಗ ಪೊಲೀಸ್ ಇಲಾಖೆಯವರು ನೀವು ಸಹಕಾರ ಮಾಡ್ರಿ, ಬರೀ ನೀವು ಅರೆಸ್ಟ್ ಮಾಡ್ರಿ ಪರಿಹಾರ ಅಲ್ಲ. ಹೇಳ್ರಿ, ನಿಮ್ಮ ಮನ್ಯಾಗೂ ಮಕ್ಕಳು ಸಾಲಿ ಕಲ್ತಾವ, ನಮ್ಮ ಮನ್ಯಾಗೂ ಮಕ್ಕಳು ಸಾಲಿ ಕಲ್ತಾವ. ಇವತ್ತು ಅವಕ್ಕೆ ನೌಕರಿ ಇಲ್ಲ ಅಂದ್ರೆ ಹೆಂಗ್ ಬದುಕ್ತಾವು? ಅದನ್ನ ಕಲ್ತಾವ, ಬೇರೆ ಕೆಲಸ ಮಾಡಕ್ ಬರೋದಿಲ್ಲ ಅವಕ್ಕ. ಇಲ್ಲಿ ಹಣಕಾಸು ಮಾಡಕ್ ಬರೋದು, ಹೊಲ ಕೆಲಸ ಮಾಡಕ್ ಬರೋದಿಲ್ಲ, ಏನೂ ಬರೋದಿಲ್ಲ. ಯಾಕಂದ್ರೆ ನಮ್ಮ ಮಗ ನೌಕರಿ ಇದ್ದ ನಾವು ಸಾಲ ಮಾಡಿ ಕಲಿಸಿದ್ವು. ಇಲ್ಲೂ ಲಾಭ ಇಲ್ಲ, ಅಲ್ಲೂ ಲಾಭ ಇಲ್ಲ ಅಂದ್ರೆ ಇದನ್ನ ಎಚ್ಚೆತ್ತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗಂಭೀರವಾಗಿ ಕೊಟ್ಟು ಇವತ್ತ ರೈತರ ಮಕ್ಕಳನ್ನ, ಬಡವ್ರ ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಎಮರ್ಜೆನ್ಸಿ ಮುಂದಾಳು ತಗೊಂಡ ಇದನ್ನ ಗಂಭೀರವಾಗಿ ತಕ್ಷಣ ಈ ಹುದ್ದೆಗಳನ್ನ ನೇಮಕ ಮಾಡಿಕೊಂಡು ಈ ನಾಡಿನ ಯುವಕರನ್ನ ಆತ್ಮಹತ್ಯೆ ಆಗ್ತಕ್ಕಂಥದ್ದನ್ನ ಮುಂದಾಲೋಚನೆ, ಭವಿಷ್ಯ ಹಾಳಾಗ್ತಕ್ಕಂಥದ್ದನ್ನ ನಿಲ್ಲಿಸಿ ಆ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯನ ಕೊಡಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗೆ, ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಒತ್ತಾಯನ್ನ ಮಾಡ್ತಾ ಇದ್ದೀವಿ.